ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ITA CBT ಎಕ್ಸಾಮ್ ರಿಸಲ್ಟ್ನ ಹೇಗೆ ಚೆಕ್ ಮಾಡೋದು ಅಂತ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೇನೆ. ನೀವೇನಾದರೂ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಈ ವೆಬ್ಸೈಟ್ ಲಿಂಕ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಲಿಂಕ್ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಈಸಿಯಾಗಿ ನಿಮ್ಮ ITA CBT ಎಕ್ಸಾಮ್ ರಿಸಲ್ಟ್ಸ್ನ ಚೆಕ್ ಮಾಡ್ಬೋದು. ಇಲ್ಲಿ ಎಂಟರ್ ಯುವರ್ PRN ನಂಬರ್ ಅಂತ ಇದೆ. ಇಲ್ಲಿ PRN ನಂಬರ್ ಅಂತಂದ್ರೆ ನಿಮ್ಮ ಹಾಲ್ ಟಿಕೆಟ್ ಅಲ್ಲಿ 14 ಡಿಜಿಟ್ಸ್ ನ ರೋಲ್ ನಂಬರ್ ಇದೆ. ಸ್ಟಾರ್ಟಿಂಗ್ ಇಲ್ಲಿ 00 ಅಂತ ಬಂದು ಇಲ್ಲಿ 12 ಡಿಜಿಟ್ಸ್ ನಂಬರ್ ಬರ್ತಾಗುತ್ತೆ. ಇಲ್ಲಿ ಏನಿಲ್ಲ, ನೀವು ಈ ಟೂ ನಂಬರ್ಸ್ ಇದಾವಲ್ಲ, ಏನಂತಂದ್ರೆ 00 ಅಂತ ತೆಗೆದು ಉಳಿದಿರ್ತಕ್ಕಂಥ ನಂಬರ್ನ ಆರ್ ಅಂತ ಟೈಪ್ ಮಾಡಬೇಕು. ಉಳಿದಿರ್ತಕ್ಕಂಥ 12 ನಂಬರ್ಸ್ನ ಟೈಪ್ ಮಾಡ್ಬೇಕಾಗತ್ತೆ. ಇಲ್ಲಿ ಟೈಪ್ ಮಾಡಿ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ನ ಹಾಕ್ಬೇಕಾಗತ್ತೆ, ಲಾಗಿನ್ ಕೊಡ್ಬೇಕಾಗತ್ತೆ. ಇಲ್ಲಿ ನೀವು ಲಾಗಿನ್ ಆದಾಗ ಈ ತರ ನಿಮ್ಮ ಹೆಸರು ತೋರಿಸ್ತಾ ಹೋಗುತ್ತೆ. ಇಲ್ಲಿ ಏನಿಲ್ಲ, ನಿಮ್ಮ ಇಲ್ಲಿ ವ್ಯೂ ರಿಸಲ್ಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ಈ ತರ ಬರ್ತಾ ಹೋಗುತ್ತೆ. ಇಲ್ಲಿ ಫಸ್ಟ್ ಏನಂತಂದ್ರೆ, ಇಲ್ಲಿ ನಿಮ್ಮ ಟ್ರೈನಿ ನಂಬರ್, ನಿಮ್ಮ ರೋಲ್ ನಂಬರ್, PRN ನಂಬರ್ ಬರ್ತಾ ಹೋಗುತ್ತೆ. ನೇಮ್ ಏನು, ಟ್ರೈನಿ ನೇಮ್ ಏನು, ಮತ್ತೆ ಯಾವ ಒಂದು ಇಯರ್ ಅಲ್ಲಿ ಓದ್ತಿದ್ರ, ಯಾವ ಒಂದು ಟ್ರೇಡ್ ಅಲ್ಲಿ ಎಲ್ಲ ನೋಡ್ಕೊಂಡು ಇಲ್ಲಿ ವ್ಯೂ ರಿಸಲ್ಟ್ ಅಂತ ಬರುತ್ತೆ. ವ್ಯೂ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ರೋಲ್ ನಂಬರು, ಏನ್ ಟ್ರೈನಿ ನಂಬರು, ಟ್ರೈನಿ ನೇಮು, ಟ್ರೈನಿ ಟೈಪ್ ಇವೆಲ್ಲ ಬರ್ತಾ ಹೋಗುತ್ತೆ. ಇಲ್ಲಿ ನಿಮ್ಮ ಪ್ರಾಕ್ಟಿಕಲ್, ಟ್ರೇಡ್ ಥಿಯರಿ ಎಲ್ಲ ಮಾಸ್ನ ಎಲ್ಲ ನೀವು ನೋಡ್ಕೊಂತ ಹೋಗ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.